ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಫ್ರೆಂಡ್ಸ್, ಇವತ್ತು ಗುರುವಾರ. ಏನ್ ಮಗ್ನೆ ಬೂ ಮಾಡ್ಬೇಕಾ? ಸರಿ ಆಯ್ತು, ಓಕೆ ಡನ್. ಹೇಗಿದ್ದೀರಾ ಎಲ್ರು? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ಇವತ್ತು ಗುರುವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತೇಳಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್, ನಾಳೆ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಹಾಗೆ ಸ್ವಲ್ಪ ಒಂದು ಸಣ್ಣ ಶಾಪಿಂಗ್ ಕೂಡ ಮಾಡಬೇಕು ಇವತ್ತು. ಸೊ ಇವತ್ತಿನ ಡೇನ ಕಂಪ್ಲೀಟಾಗಿ ನೋಡಿ ಹೇಗಿರುತ್ತೆ ಅಂತೇಳಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋಗೆ ಒಂದು ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್, ಅಡುಗೆನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನನ್ನ ಚಿಕ್ಕ ಮಗ ನೋಡಿದ್ರಲ್ವಾ, ಸೊ ಹಾಗಾಗಿ ನಿಧಾನಕ್ಕೆ ಶುರು ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಫ್ರೆಂಡ್ಸ್, ತಿಂಡಿ ಇವತ್ತು ಏನಾದರೂ ನೋಡಿ ಫ್ರೆಂಡ್ಸ್ ಏನು ಮಾಡ್ದ ಅಂತ ಗುಂಡು. ಸೊ ಹಾಗೆ ಫ್ರೆಂಡ್ಸ್, ಕಾಫಿನ ಕಾಯಿಸ್ಕೊಡ್ದು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇವರಿಬ್ರು ಏನ್ ಮಾಡ್ತಿದಾರೆ ಅಂತ ಅಕ್ಕ ಬುಕ್ಕ. ಗುಂಡು ಕ್ಲೋಸ್ ಮಾಡ್ಮಾನೆ, ಅವ್ನು ಅದಕ್ಕೋಸ್ಕರನೇ ಬಂದಿದ್ದು. ಸ್ವಲ್ಪ ನೋಟ್ ಕಾಫಿ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಕಾಫಿ ಮಾಡ್ಕೊಂಡ್ಬಿಡೋಣ ಅಂತೇಳಿ. ಈ ಹುಡುಗರಂತೂ ನಂಗೆ ಕಾಫಿ ಮಾಡೋಕ್ಕೂ ಬಿಡಲ್ಲ, ಏನೂ ಬಿಡಲ್ಲ. ಯಾಕೆ ಮಗ್ನೆ ಈ ಕಡೆ ಬಾರು, ಯಾಕೆ ಕಳಿಸ್ತೀರಿ ಅವನನ್ನ ಪಾಪನ? ಎಕ್ಸಿಟು ಕ್ಲೋಸ್ ಮಾಡಿ, ಡೋರ್ ಕ್ಲೋಸ್ ಮಾಡಿ, ನಿಧಾನಕ್ಕೆ ಹಾಕು. ನಡಿ ಅಲ್ಲಿ ನಡಿ, ನಾನು ಕಾಫಿ ಮಾಡ್ಕೊಂಬರ್ತೀನಿ. ನಡಿ ನಾನು ಕಾಫಿ ಮಾಡ್ಕೊಂಬರ್ತೀನಿ. ಏನು ಕಂದ, ಏನು ಬೋಡಪ್ಪ ಬಾ. ಆಯ್ತು ಬಾ. ಎಲ್ಲೋದ ಅಣ್ಣ? ನೋಡಿಲ್ಲ, ಅಣ್ಣ ಇಲ್ಲಿ ಆಟ ಆಡ್ತಾವನೆ. ಹೋಗ್ಕಂದ ಅಣ್ಣನ ಹತ್ರ, ಹೋಗ್ಕಂದ. ಎಷ್ಟು ಚೆನ್ನಾಗಿ ಆಟ ಆಡ್ತದೆ ನೋಡ ಅಣ್ಣ. ನೀನು ಹೋಗು. ನನ್ನ ಚಿಕ್ಕ ಮಗ ಅಂತೂ ನನ್ನನ್ನು ಬಿಡಲ್ಲ. ಸೊ ನೋಡಿ, ಹಿಂಗೆ ಎತ್ಕೊಂಡು ಹಿಂಗೆ ಅಡುಗೆ ಮಾಡಬೇಕು ನಾನು. ಗುಣ ತಮ್ಮನ ಕರ್ಕಂದ. ಸೊ ಹಾಗೆ ಮಾಡ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್. ಇವ್ರು ಬಿಡಲ್ಲ ಅಂದ್ಮೇಲೆ ಇನ್ನೇನು ಮಾಡೋಣ. ಕುದುರೆ ಅದು ಇದ್ರಲ್ಲಿ ಬಂದಿತ್ತು ಮಗ. ನಿಚ್ಚ ಇಲ್ಲಿ ಹೋಗ್ಲಿ, ನಿಚ್ಚ. ನೀವು ಮಾಡೋದು ಒಂದೊಂದಲ್ಲ. ಫ್ರೆಂಡ್ಸ್, ಇವನು ಹೋಗಲ್ಲ. ಇವ್ನು ಯಾಕೋ ತುಂಬಾ ಆಟ ಮಾಡ್ತಾ ಇದ್ದಾನೆ. ಏನು ಯಾಕೆ ಇಷ್ಟೊಂದು ಅಳ್ತಾ ಇದ್ದ? ನೀನೇ ತಪ್ಪು ಮಾಡಿ. ತೆಗಿ ಮಗ್ನೆ. ಫ್ರೆಂಡ್ಸ್, ಈಗ ನೋಡಿ ನನ್ನ ಮಗ ಇವಾಗ ಚಪಾತಿ ಮಾಡ್ತಾನಂತೆ. ನನ್ನ ಸಣ್ಣ ಮಗ ಗುಂಡು ಚಪಾತಿ ಓದು. ಪರ್ವೀತ್ ಕಂದ, ಇಲ್ಲಿ ಪರ್ವೀತ್ ಇಲ್ಲಿ ಪರ್ವೀತ್ ಚಪಾತಿ ಮಾಡು. ಮನೆ ಚಪಾತಿ ಬಂಗಾರೆ, ಚಪಾತಿ ಮಾಡು. ಉಜ್ಜು ಇಲ್ಲಿ ಗುಂಡನ್ನು. ಹಾಗೆ ಫ್ರೆಂಡ್ಸ್, ಅಡುಗೆ ಮಾಡೋಕ್ಕೆ ಬಿಡುತ್ತಿಲ್ಲ, ಅದಕ್ಕೆ ಈ ಟ್ರಿಕ್ ಯೂಸ್ ಮಾಡಿದೆ ನೋಡಿ. ಇದನ್ನ ಚಪಾತಿ ಉದ್ದಕ್ಕೆ ಬಿಟ್ಬಿಟ್ನಾ. ಸೊ ಉತ್ಕೊಂಡು ಕೂತಿದ್ದೇನೆ. ಅಯ್ಯೋ ಅದೇನು ಮಗನೇ, ಬಿಚ್ಚಿ ತಿನ್ನಬಾರ್ದು ಬಂಗಾರಿ. ಓ ಬಿಸ್ಕೆಟ್ ಹಾಕಿ ಚಪಾತಿ ಉಜ್ಜುತ್ತೀಯಾ? ಉದ್ದು ಕಂದ. ಹಾಗೆ ಫ್ರೆಂಡ್ಸ್, ಮಕ್ಕಳು ಏನಾದರೂ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮಗೆ ಅಂತಂದರೆ, ಅವ್ರು ಏನು ಇಷ್ಟಪಡ್ತಾರಲ್ಲ ಆ ವಸ್ತುಗಳನ್ನ ಕೊಟ್ಬಿಡಿ. ಹಾಳು ಮಾಡ್ತಾರೋ ಚೆನ್ನಾಗಿ ಇಟ್ಕೊಂಡಾರೋ ವಾಟೆವರ್. ಫಸ್ಟ್ ನಮಗೆ ಕುಕ್ಕಿಂಗ್ ಮಾಡ್ಲಿಕ್ಕೆ ಬಿಡಬೇಕು. ಯಾಕೆಂದರೆ ಇನ್ನೊಬ್ಬ ಮಗ ಇರ್ತಾನೆ, ಅವನಿಗೆ ಟೈಮಿಂಗ್ ಸರಿಯಾಗಿ ಊಟ ಮಾಡಿಸ್ಬೇಕು. ಸೊ ಹಾಗಾಗಿ ನೋಡಿ, ಈ ಥರ ಇದು ಕೊಟ್ಬಿಟ್ಟಿದ್ದೀನಿ. ಅವನೇನಾದರೂ ಮಾಡ್ಕೊಳ್ಳಿ. ಅವನು ತುಂಬಾ ಇಷ್ಟಪಡ್ತಾನೆ ಇವೆರಡನ್ನ. ಚಪಾತಿ, ನಾನು ಏನಾದರೂ ಚಪಾತಿ ಮಾಡಬೇಕು ಅಂದರೆ ಚಪಾತಿ ಮಾಡ್ಲಿಕ್ಕೆ ಓಡಿ ಬಂದುಬಿಡ್ತಾನೆ, ಮಾಡೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಇದು ಅವನಿಗೆ ತುಂಬ ಇಷ್ಟ ಅಲ್ಲ. ಸೊ ಕೊಟ್ಟಿದ್ದೀನಿ. ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದಾನೆ.
ಸೊ ಅವ್ರಿಗೆ ಏನು ಇಷ್ಟ ಬರೋದು ಅದನ್ನು ಕೊಟ್ಬಿಡಿ ಫ್ರೆಂಡ್ಸ್, ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಆವಾಗ ಮಕ್ಕಳು ಅವ್ರು ಇಷ್ಟಪಟ್ಟಿರೋದು ಕೈಗೆ ಸಿಕ್ಕಿದ್ರೆ, ಇವನ್ ನಾವಾದರೂ ಅಷ್ಟೇ, ನಮಗೇನಾದರೂ ಒಂದು ಇಷ್ಟಪಟ್ಟಿರೋದು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಹಾಗೆ ಅವ್ರಿಗೆ ಏನಾದರೂ ಇಷ್ಟಪಟ್ಟು ಸಿಕ್ಕಿದ್ರೆ ಅವರಿಗೂ ತುಂಬ ಖುಷಿ ಆಗುತ್ತೆ. ಅವರು ಜಾಸ್ತಿ ನಮ್ಮ ಬಗ್ಗೆ ಜಾಸ್ತಿ ಟಾರ್ಚರ್ ಕೊಡೋಲ್ಲ. ನಮ್ಮ ಅಮ್ಮಮ್ಮ ಅಂತ ಅವ್ರು ಬರೋದು ಇಲ್ಲ, ಪಾಡಿಗೆ ಅವ್ರು ಆಟ ಆಡ್ತಾರೆ ನೋಡಿ. ಹೊರಟ ಅವ್ರ ಅಣ್ಣನ ಹತ್ರ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ತುಂಬ ಸಿಂಪಲ್ಲಾಗಿ ಅಡುಗೆ ಮಾಡೋಣ ಅಂತೇಳಿ ಸೊ ರೈಸಿಗೆ ಇಟ್ಟಿದ್ದೀನಿ. ರೈಸ್ ಅಂತೂ ಆಯಿತು. ಇನ್ನಾಗೆ ಫ್ರೆಂಡ್ಸ್, ಇನ್ನು ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಅಂದರೆ ನಾನು ತುಂಬ ಸಿಂಪಲ್ಲಾಗಿ ಮೊಟ್ಟೆ ಗ್ರೇವಿ, ಅಂದರೆ ಗ್ರೇವಿ ಥರನಲ್ಲ, ಕರಿ ಥರನಲ್ಲ ಫ್ರೆಂಡ್ಸ್, ಆ ಥರ. ಸೊ ಇದು ನನ್ನ ಓನ್ ರೆಸಿಪಿ. ಸಿಂಪಲ್ಲಾಗಿ ಮಾಡ್ಕೊಂಬಿಡೋಣ ಅಂತೇಳಿ. ಯಾಕೆಂದರೆ ನೈಟು ನನ್ನ ಮಗ ಊಟ ಮಾಡಿರಲಿಲ್ಲ, ನನ್ನ ದೊಡ್ಡ ಮಗ. ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ, ನಾನು ಚಿಕ್ಕವನು ಕೈ ಬಿಡೋಲ್ಲ ಕೆಲಸ ಮಾಡ್ಕೊಳ್ಳಿಕ್ಕೆ, ಹಾಗಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ಥರ ಮಾಡ್ತೀನಿ ಅಂತೇಳಿ, ತುಂಬಾ ಸಿಂಪಲ್ ರೆಸಿಪಿ, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಬೇಯಿಸ್ಕೋಬೇಕು, ಅಲ್ಲಿ ಸ್ವಲ್ಪ ಒಂದು 15 ಯಾಕೆ ಮಾಡಿ ಚಪಾತಿ ಉಜ್ಜೋಕಂದ, ಚಪಾತಿ ಎಲ್ಲಿಕಂದ, ಚಪಾತಿ ಉಜ್ಜೋದು ಎಲ್ಲಿಕಂದ, ಅಯ್ಯೋ ಚಪಾತಿ ಉಜ್ಜೋದೆಲ್ಲಪ್ಪ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅದೇ ಫ್ರೆಂಡ್ಸ್, ಇದನ್ನು ಮಾಡಲಿಕ್ಕೆ ನಾನು ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಅದಕ್ಕೆ ಫ್ರೆಂಡ್ಸ್, ನಾನು ಇಲ್ಲಿ ಕಬಾಬ್ ಎಣ್ಣೆ, ಅಂದರೆ ಕಬಾಬ್ ಮಾಡಿರ್ತೀನಲ್ಲ, ಆ ಎಣ್ಣೆ ವೇಸ್ಟ್ ಆಗ್ಬಾರ್ದು ಅಂತೇಳಿ ನಾನು ಇಂಥ ಟೈಮಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಕಬಾಬ್ ಎಣ್ಣೆ ಉಳಿದಿತ್ತಲ್ಲ ಫ್ರೆಂಡ್ಸ್, ಅದು 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಫ್ರೆಂಡ್ಸ್, ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿನ ಕೂಡ ಹೆಚ್ಚಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಒಂದೊಂದು ಐಟಮ್ಸಿಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಮಾತ್ರ. ನಾನು ವೀಡಿಯೋ ಮಾಡ್ಕೊತಿರೋದ್ರಿಂದ ಸ್ವಲ್ಪ ಡಿಲೇ ಅನ್ನಿಸ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಇದು ತುಂಬ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ. ಜೊತೆಗೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಅರಿಶಿನ, ಜೊತೆಗೆ ಸ್ವಲ್ಪ ಉಪ್ಪು ಫ್ರೆಂಡ್ಸ್, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಆಮೇಲೆ ಜೊತೆಗೆ ಇದಕ್ಕೆ ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್, ಅಂದರೆ ಮಸಾಲೆ ಪೌಡರ್, ಜೊತೆಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಕಲರಿಂಗ್ ಖಾರದ ಪುಡಿ, ಜೊತೆಗೆ ಫ್ರೆಂಡ್ಸ್ ಸ್ವಲ್ಪ ಎಗ್ ಮಸಾಲ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಕ್ಬಿಟ್ಟು ಎಲ್ಲನೂ ಹಾಕಿ ಲೋ ಫ್ಲೇಮಲ್ಲೇ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ರೈ ಆದಮೇಲೆ ನಾನು ಇದಕ್ಕೆ ನೀರನ್ನು ಸೇರಿಸಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಅಷ್ಟರಲ್ಲಿ ನಾನು ಸಪ್ರೇಟಾಗಿ ಮೊಟ್ಟೆನೂ ಕೂಡ ಬೇಯಿಸ್ಕೊಂಡಿದ್ನಲ್ವ ಫ್ರೆಂಡ್ಸ್, ಆ ಮೊಟ್ಟೆ ಬೇಯಲಿಕ್ಕೆ ಒಂದು 15 ಮಿನಿಟ್ಸ್ ಸಾಕು, ಮೊಟ್ಟೆ ಬೆಂದ್ಕೊಂಡ್ಬಿಡುತ್ತೆ. ಸೊ ಮೊಟ್ಟೆನೂ ಕೂಡ ನಾನು ತೆಗೆದು ಅದನ್ನು ಆಫ್ ಹೋಲ್ಡ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನೇನು ಕುಕ್ಕಿಂಗ್ ಮಾಡ್ತಾಯಿದ್ದೆ, ನನ್ನ ಚಿಕ್ಕ ಮಗನೂ ಬಂದಲ್ವಾ. ಸೊ ಹಾಗಾಗಿ ನೀನು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಡೋಣ, ಸ್ವಲ್ಪ ಸಾಂಬಾರಿಗೆ ಮೊಟ್ಟೆನ ಆ್ಯಡ್ ಮಾಡಿ ಅಂತೇಳಿ ಗ್ರೇವಿ ಮಾಡ್ಕೊಂಡಿದ್ದೀನಲ್ಲ. ಇದಕ್ಕೆ ನೋಡಿ ನಾನು ಈ ಥರ ಮೊಟ್ಟೆನ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಒಂದೊಂದಾಗೆ ಬಿಡ್ತೀನಿ ನಾನು ಇವಾಗ. ಫ್ರೆಂಡ್ಸ್, ಈ ಥರ ಇದು ಗ್ರೇವಿ ಕೂಡ ರೆಡಿ ಆಗ್ತಾ ಇದೆ. ಇನ್ನು ರೈಸ್ ಕೂಡ ಮಾಡಿಟ್ಕೊಂಡ್ಬಿಟ್ಟಿದ್ದೀನಲ್ವ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಮಾತ್ರ. ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮನೇಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಓಕೆನಾ. ಹಾಗೆ ನೋಡಿ, ನನ್ನ ಮಗನಿಗೆ ಸ್ವಲ್ಪ ನೀರು ಹಾಕ್ಕೊಟ್ಟಿದ್ದೀನಿ ಆಟ ಆಡಿ ಅಂತೇಳಿ. ನೀರು ಚೆಲ್ಬೇಕಂದ ಗಾಡಿಗೆ ಅವನು ಆಟ ಆಡ್ತಾ ಇದ್ದಾನೆ. ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಒಂದು ಹಾಫ್ ಅನ್ ಆಗ್ಬಿಟ್ಟು ಅವನು ಸ್ನಾನ ಮಾಡ್ತೀನಿ. ಮತ್ತು ಇನ್ನೊಂದು ಹಾಗೆ ಫ್ರೆಂಡ್ಸ್, ಇನ್ನು ನಾಳೆ ತುಂಬಾ ಸ್ಪೆಷಲ್ ಡೇ ನನಗೆ ನನ್ನ ಫ್ಯಾಮಿಲಿಗೆ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ವಾಚ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನು ಫೈನಲಿ ಮೊಟ್ಟೆ ಕರ್ರಿ, ಅಂದರೆ ಗ್ರೇವಿ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು. ರೈಸಿನಂತೂ ತುಂಬಾ ಚೆನ್ನಾಗಿರುತ್ತೆ. ರೈಸು ಜೊತೆಗೆ ಮೊಟ್ಟೆನ ಸ್ವಲ್ಪ ತೊಗೊಂಡು ರೈಸ್ ಜೊತೆಗೆ ತಿಂತಾಯಿದ್ರೆ ಸೂಪರ್ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನು ಊಟನ ನಾವು ಮುಗಿಸ್ಕೊಂಡ್ವು. ಜೊತೆಗೆ ಇನ್ನು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಅದು ಕ್ಯಾನ್ಸಲ್ ಆಯಿತು. ಬಟ್ ಈ ರೀಸನಿಗೋಸ್ಕರ, ಅಂದರೆ ಅವ್ನು ಹುಟ್ಟಿದ ದಿನ ಗುರುವಾರ ಅಲ್ವಾ. ಸೊ ಈ ಸಲ ಅವ್ನ ಬರ್ಡೇ ಬಂದುಬಿಟ್ಟು ಶುಕ್ರವಾರ 10ಗೆ ಬಂದಿದೆ. ಬಟ್ ಅವ್ನು ಹುಟ್ಟಿದ ದಿನ ಗುರುವಾರ ಆಗಿರೋದ್ರಿಂದ ಇವತ್ತು ಅವನಿಗೆ ಬಟ್ಟೆ ತರೋದಿತ್ತು ಫ್ರೆಂಡ್ಸ್. ಹಾಗಾಗಿ ಇವತ್ತು ಬೇಡ ಅಂತೇಳಿ ನಮ್ಮ ಹಸ್ಬೆಂಡ್ ಹೇಳಿಕ್ಕೆ ಈ ಒಂದು ರೀಸನಿಗೋಸ್ಕರ ನಾವು ಶಾಪಿಂಗು ಕೂಡ ಕ್ಯಾನ್ಸಲ್ ಮಾಡಿದ್ವಿ. ಇನ್ನು ಇಲ್ಲೆಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಅಂತೇಳಿ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಲಾಗ್ ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದ್ರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಪ್ರತಿಯೊಂದು ಡೈಲಿ ವಿಡಿಯೋನ ನೀವೇ ನೋಡ್ಬೋದು. ಮೊದಲನೇ ವ್ಯೂವರ್ಸ್ ಕೂಡ ನೀವೇ ಆಗಿರ್ತೀರಾ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.